ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಆಚರಿಸ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಪ್ರತಿ ವರ್ಷವೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಅಂದರೆ ಅದ್ರ ಹಿಂದಿನ ದಿನವೇ ಎಲ್ಲನೂ ಪ್ರಿಪೇರ್ ಮಾಡ್ಕೊತೀನಿ. ಅಂದರೆ ತಾಯಿಗೆ ಸೀರೆ ಉಡಿಸೋದಾಗಲಿ, ಡೆಕೋರೇಷನ್ ಆಗಲಿ ಎಲ್ಲನೂ ಪ್ರಿಪ್ರೇಷನ್ನ ಗುರುವಾರ ನೈಟೇ ನಾನು ಮಾಡ್ಕೊತೀನಿ. ಏಕೆಂದರೆ ಶುಕ್ರವಾರ ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೊಬೇಕಂದ್ರೆ ನಾವು ಗುರುವಾರನೇ ಎಲ್ಲ ಅಣಿ ಮಾಡ್ಕೊಬೇಕು. ಅದರಿಂದ ನಾನು ಗುರುವಾರನೇ ಮಾಡ್ಕೊಂಡಿರೋಂಥದ್ದು. ಈಗ ನಾನು ಗುರುವಾರ ನೈಟು ಇದನ್ನೆಲ್ಲ ನಾನು ಅಣಿ ಮಾಡ್ಕೊಂಡಿದ್ದು ಪೀಠ ಇಟ್ಟು ಪೀಠದ ಮೇಲೆ ಒಂದು ತಟ್ಟೆನಿಟ್ಟು ಅಲ್ಲಿ ಅಷ್ಟದಳನ ಅಕ್ಕಿ ಮೇಲೆ ಬಿಡಿಸ್ಕೊಂಡು ನಂತರ ನಾನು ಕಳಶವನ್ನು ಇಟ್ಕೊತಾ ಇದ್ದೀನಿ. ನಾನಿಲ್ಲಿ ಕಳಶಕ್ಕೆ ಒಂದು ಹಿತ್ತಾಳೆ ತಂಬಿಗೆ ಮತ್ತು ಅದರ ಮೇಲೆ ಯಾವುದ್ರ ಮೇಲೆ ಕಾಯಿ ಇಡ್ತೀನೋ ಅಲ್ಲಿ ಬೆಳ್ಳಿ ತಂಬಿಗೆನ ಇಟ್ಕೊಂಡಿದ್ದೀನಿ. ಕೆಳಗಡೆ ಹಿತ್ತಾಳೆ ತಂಬಿಗೆಗೆ ನಾನು ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಮೇಲೆ ಬೆಳ್ಳಿ ತಂಬಿಗೆಗೆ ನಾನು ನೀರು ಹಾಕೋತೀನಿ. ಕೆಲವರು ಕಳಶದ ತಂಬಿಗೆಗೂ ಕೂಡ ಅಕ್ಕಿನೇ ಹಾಕ್ಕೊತಾರೆ. ನಾನು ನೀರು ಹಾಕ್ತೀನಿ. ಈಗ ಎಲ್ಲ ಸೀರೆಯನ್ನು ಉಡಿಸ್ಕೊಂಡು ಆದಮೇಲೆ ನಾನು ಕಳಶ ಪ್ರತಿಷ್ಠಾಪನೆ ಮಾಡಲ್ಲ. ಅಂದರೆ ಕಳಶಕ್ಕೆ ನೀರೆಲ್ಲ ಹಾಕಿಲ್ಲ. ನಾನು ಬೆಳಗಿನ ಜಾವ ಹಾಕೋವಂಥದ್ದು. ಏಕೆಂದರೆ ಇದು ಗುರುವಾರ ನೈಟೇ ನಾನೆಲ್ಲ ಅಣಿ ಮಾಡ್ಕೊತಾ ಇರೋದು. ಗುರುವಾರ ನೈಟು ನಾನು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನ ಮತ್ತು ಮಡ್ಲಕ್ಕಿ, ಹಣ್ಣುಗಳು ಎಲ್ಲನೂ ತಟ್ಟೆಯಲ್ಲಿ ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೇಯ್ನು ತಾಯಿಗೆ ಮಡ್ಲಕ್ಕಿ, ಅಕ್ಕಿ, ಬೆಲ್ಲ, ಕೊಬ್ಬರಿ, ಕಾಯಿ, ಬಳೆ, ಒಂದು ಬ್ಲೌಸ್ ಪೀಸು. ಈ ಮಡ್ಲಕ್ಕಿ ವಿಡಿಯೋ ಕೂಡ ನನ್ನ ಹಳೆ ವಿಡಿಯೋದಲ್ಲಿ ಇದೆ, ಏನೇನು ಮಡ್ಲಕ್ಕಿ ಇಡಬೇಕು ಅಂತ. ಅದನ್ನು ನೋಡಿಲ್ಲ ಅಂದರೆ ನೋಡಿ. ಮತ್ತು ಹಣ್ಣುಗಳನ್ನೂ ಕೂಡ ಎಲ್ಲ ನಾನು ಶುಚಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ದೀಪಗಳನ್ನೂ ಕೂಡ ನಾನು ಬತ್ತಿ ಎಲ್ಲ ಹಾಕಿ ಅಣಿ ಮಾಡಿ ಇಟ್ಕೊಂಡಿದ್ದೀನಿ. ತಾಯಿಗೂ ಎಲ್ಲ ಒಡವೆ ಅಲಂಕಾರ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಬೆಳಗ್ಗೆ ಎದ್ದು ನಾವು ಅಭಿಷೇಕ ಮಾಡಿ ಪೂಜೆ ಮಾಡೋವಂಥದ್ದು. ಈ ರೀತಿ ಅಣಿ ಮಾಡಿಟ್ಕೊಂಡ್ರೆ ನಮಗೆ ಬೆಳಗ್ಗೆ ಪೂಜೆಗೆ ಈಸಿ ಆಗುತ್ತೆ. ಮತ್ತು ಅಭಿಷೇಕಕ್ಕೆ ಏನೇನು ಬೇಕೋ ಅದನ್ನು ಕೂಡ ನಾನು ಎಲ್ಲ ರಾತ್ರಿಯೇ ತೆಗೆದಿಟ್ಕೊಂಡಿದ್ದೀನಿ. ದೇವರ ಮನೆಗೂ ಅಷ್ಟೇ ಎಲ್ಲ ಶುಚಿ ಮಾಡಿ ದೇವ್ರ ಫೋಟೋಗಳಿಗೆಲ್ಲ ಅರಿಶಿನ, ಕುಂಕುಮ ಎಲ್ಲವನ್ನು, ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ರಾತ್ರಿಯೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮುಖವಾಡ ಕೂಡ ನಾನು ಎಲ್ಲ ಒಡವೆಗಳನ್ನ ಹಾಕಿ ರೆಡಿ ಮಾಡಿಟ್ಕೊಂಡು ಬೆಳಗ್ಗೆ ಕಳಶ ಪ್ರತಿಷ್ಠಾಪನೆ ಆದಮೇಲೆ ನಾನು ಹಾಕೋತೀನಿ. ಇದು ಪಂಚಾಮೃತ ಅಭಿಷೇಕಕ್ಕೆ ಹಣ್ಣು, ಸಕ್ಕರೆ, ತುಪ್ಪ, ಜೇನುತುಪ್ಪ ಇದನ್ನು ಕೂಡ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿಗೆ ಅರಿಶಿನವನ್ನು ಹಾಕಿ ಕುಂಕುಮ ಹಾಕಿ ಅದನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ. ಈಗ ಬೆಳಗಿನ ಜಾವ ನಾನು ಕಳಶ ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀನಿ. ಯಾವ ರೀತಿ ಕಳಶ ಪ್ರತಿಷ್ಠಾಪನೆ ಮಾಡಿದೆ, ಕಳಶಕ್ಕೆ ಏನೇನು ಹಾಕ್ಕೊಂಡೆ ಅನ್ನೋದನ್ನು ಕೂಡ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ನಾನು ಬೆಳ್ಳಿ ತಂಬಿಗೆಗೆ ಶುದ್ಧವಾದ ನೀರನ್ನು ಹಾಕ್ಕೊತಾ ಇದ್ದೀನಿ. ಈ ನೀರಿಗೆ ನಾನು ಅರಿಶಿನ, ಕುಂಕುಮ, ಜಾವದ ಪೌಡ್ರು ಮತ್ತು ಅರಿಶಿಣದ ಕೊಂಬು, ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಮತ್ತು ಖರ್ಜೂರ ಮತ್ತು ಒಂದು ಬೆಳ್ಳಿಕಾಯಿನೂ ಇಲ್ಲಾಂದರೆ ಹಿತ್ತಾಳೆ ಕಾಯಿನ ಹಾಕ್ಕೊಳ್ಳಿ, ಲಾವಂಚದ ಬೇರು ಹಾಕ್ಕೊಳ್ಳಿ, ಕಲ್ಲು ಸಕ್ಕರೆ ಇಷ್ಟನ್ನು ಕೂಡ ನೀವು ಹಾಕ್ಕೊಂಡು ಅದಕ್ಕೆ ನೀವು 5 ವೀಳ್ಯದೆಲೆ ಇಲ್ಲಾಂದರೆ ಮಾವಿನ ಎಲೆ ಯಾವುದಾದ್ರೂ ಇಟ್ಕೊಬೋದು. ಇದಕ್ಕೆ ನಾನು ಕಾಯನ್ನು ಇಟ್ಟು ಅದಕ್ಕೆ ನಾನು ಮುಖವಾಡವನ್ನು ಹಾಕಿ ನಂತರ ಹೂವಿನ ಅಲಂಕಾರ ಮಾಡ್ತೀನಿ. ನಂತರ ನಾವು ಅಭಿಷೇಕಕ್ಕೆ ರೆಡಿ ಇಟ್ಕೊಂಡಿದ್ನಲ್ಲ, ಅಭಿಷೇಕ ಮೊದಲಿಗೆ ಗಣೇಶನಿಗೆ ಪೂಜೆಯನ್ನು ಮಾಡಿ ನಮ್ಮ ಈ ವರಮಹಾಲಕ್ಷ್ಮಿ ವ್ರತವನ್ನು ನಿರ್ವಿಘ್ನವಾಗಿ ನೆರವೇರಿಸಪ್ಪ ಅಂತ ಹೇಳಿ ಗಣೇಶನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಂತರ ನಾನು ವರಮಹಾಲಕ್ಷ್ಮಿ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕವನ್ನು ಮಾಡ್ಕೊತೀನಿ. ನಿಮ್ಮಲ್ಲಿ ವರಮಹಾಲಕ್ಷ್ಮಿ ವಿಗ್ರಹ ಇಲ್ಲ ಅನ್ನೋದಾದರೆ ವರಮಹಾಲಕ್ಷ್ಮಿ ಮುಖವಾಡ ಇರುತ್ತಲ್ವ, ಅದಕ್ಕೆ ಕೂಡ ನೀವು ಪಂಚಾಮೃತ ಅಭಿಷೇಕವನ್ನು ಮಾಡಿ ನಂತರ ನೀವು ಕಳಶಕ್ಕೆ ಮುಖವಾಡವನ್ನು ಜೋಡಿಸಿ ಪೂಜೆಯನ್ನು ಮಾಡ್ಬೋದು. ಈ ಪಂಚಾಮೃತ ಅಭಿಷೇಕದ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡಿಲ್ಲ ಅಂದರೆ ನೋಡಿ. ಇವಾಗ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಡ್ರೈ ಫ್ರೂಟ್ಸು 5 ಥರದ ಹಣ್ಣುಗಳಿಂದ ನಾನು ತಾಯಿಗೆ ಅಭಿಷೇಕವನ್ನು ಮಾಡಿಕೊಂಡು ಇದನ್ನು ನಾನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತಕ್ಕೂ ಮುಂಚೆ ಈ ಅಭಿಷೇಕವನ್ನು ಮಾಡಿದ್ದು. ನಂತರ ನಾನು
ಬಾಗಿಲಿಗೆ ರಂಗೋಲಿಯನ್ನು ಬಿಟ್ಟು ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡ್ಕೊಂಡಿದ್ದಂಥದ್ದು. ಪೂಜೆ ಮಾಡೋಕ್ಕೂ ಮುಂಚೆ ತಾಯಿಗೆ ಒಂದು ಸಿಹಿ ನೈವೇದ್ಯವನ್ನು ಮಾಡ್ಕೊಳ್ಳಿ. ನಾನು ಇಲ್ಲಿ ಶಾವಿಗೆ ಪಾಯಸವನ್ನು ಮಾಡಿ ಪೂಜೆಯನ್ನು ಮಾಡಿಕೊಂಡೆ. ಹಿಂದಿನ ದಿನವೇ ಒಬ್ಬಟ್ಟು, ರವೆ ಉಂಡೆ ಆ ಥರ ಎಲ್ಲ ಮಾಡಿಟ್ಕೊಂಡಿದ್ರೆ ಅದನ್ನು ಕೂಡ ಇಡ್ಬೋದು. ನಾನು ಮಧ್ಯಾಹ್ನ ಒಬ್ಬಟ್ಟನ್ನು ಮಾಡಿ ನೈವೇದ್ಯಕ್ಕೆ ಇಟ್ಟೆ. ನಂತರ ಬೆಳಗ್ಗಿನ ಜಾವ ಪೂಜೆ ಮಾಡಿ, ಮಧ್ಯಾಹ್ನ ಒಮ್ಮೆ ಪೂಜೆ ಮಾಡಿ, ಮತ್ತು ಸಂಜೆ ಒಂದು ಸಲ ಪೂಜೆಯನ್ನು ಮಾಡಿ ಒಂದು 5 ಜನ 9 ಜನ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮವನ್ನು ಕೊಟ್ಟು, ನಂತರ ನೀವು ರಾತ್ರಿಗೆ ಅಮ್ಮನವರಿಗೆ ಕೆಂಪಾರತಿಯನ್ನು ಮಾಡ್ಕೋಬೇಕು. ಕೆಂಪಾರತಿ ಮಾಡಿಕೊಂಡು ದೃಷ್ಟಿಯನ್ನು ತೆಗೆದು ಆವತ್ತಿನ ರಾತ್ರಿಯೇ ನೀವು ಕದಲಿಸ್ತೀನಿ ಅಂದರೆ ಅಮ್ಮನವರ ವಿಸರ್ಜನೆ ಅವತ್ತೇ ಮಾಡ್ಬೋದು. ಇಲ್ಲ 3 ದಿನ ನಾನು ಇಟ್ಟು ಪೂಜೆ ಮಾಡ್ತೀನಿ ಅನ್ನೋರಾದರೆ ಪ್ರತಿದಿನವೂ ಬೆಳಗ್ಗೆ ಸಂಜೆ ನೈವೇದ್ಯ, ಒಂದು ಸಿಹಿ ನೈವೇದ್ಯವನ್ನು ಮಾಡಿ ಪೂಜೆ ಮಾಡಿ 3ನೇ ದಿನಕ್ಕೆ ನೀವು ವಿಸರ್ಜನೆ ಮಾಡ್ಬೋದು. ನಾನು ನಮ್ಮ ಮನೆಯಲ್ಲಿ ಭಾನುವಾರ ವಿಸರ್ಜನೆ ಮಾಡಿದ್ದಂಥದ್ದು. ಈ ರೀತಿ ವರಮಹಾಲಕ್ಷ್ಮಿ ವ್ರತವನ್ನು ನಾನು ಮಾಡಿದೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.